ಕೋಟಿ ಹಣ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರೋಡೆ ಮಾಡಿದ ಹಣವನ್ನ ಈ ದರೋಡೆಕೋರರು ಎಲ್ಲಿ ಬಚ್ಚಿಟ್ಟಿದ್ರು ಗೊತ್ತಾ? ಪೊಲೀಸರು ಹಣವನ್ನ ಎಲ್ಲಿ ಜಪ್ತಿ ಮಾಡಿದ್ರು? ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ಹಣವನ್ನ ದರೋಡೆ ಮಾಡಿ ಈ ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ರು? ಈ ಹಣ ಪೊಲೀಸರಿಗೆ ಎಲ್ಲಿ ಸಿಕ್ತು? ಪೊಲೀಸರು ಯಾವ ರೀತಿಯಾಗಿ ಈ ಹಣವನ್ನ ಹುಡುಕಾಡಿದ್ರು? ಈ ಹಣವನ್ನ ದರೋಡೆಕೋರರು ಪಾಳು ಮನೆಯಲ್ಲಿ ಇಟ್ಟಿದ್ರು. ಕೋಟಿ ಕೋಟಿ ಹಣದ ಮೂಟೆಯನ್ನ ಪಾಳು ಮನೆಯಲ್ಲಿ ಇಟ್ಟು ಬಚ್ಚಿಟ್ಟು ಈ ದರೋಡೆ ಗ್ಯಾಂಗ್ ಅಲ್ಲಿಂದ ತೆರಳಿತ್ತು. ಈ ಒಂದು ಹಣವನ್ನ ಇಟ್ಟಿರುವ ಪ್ಲೇಸ್ ಹೊಸಕೋಟೆ ಬಳಿ. ಆ ಹೊಸಕೋಟೆ ಬಳಿಯ ಪಾಳು ಬಿದ್ದ ಮನೆಯಲ್ಲಿ ಬಚ್ಚಿಟ್ಟಿದ್ರು. ಯಾರಿಗೂ ಇದು ಗೊತ್ತಾಗಲ್ಲ, ಯಾರು ಈ ಕಡೆ ಬರೋದಿಲ್ಲ ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮಾಡಿ ಆ ಹಣವನ್ನ ಇಟ್ಟಿದ್ರು. ಆಲ್ಮೋಸ್ಟ್ ಪಾಳು ಬಿದ್ದ ಮನೆಯಲ್ಲಿ 5 ಕೋಟಿ 56 ಲಕ್ಷ ಹಣವನ್ನ ಇಟ್ಟಿತ್ತು ಗ್ಯಾಂಗ್. ಉಳಿದ ಹಣವನ್ನ ಒಂದಷ್ಟು ಜನ ಅವರೇ ಶೇರ್ ಮಾಡ್ಕೊಂಡಿದ್ರು. 10 ಲಕ್ಷ 15 ಲಕ್ಷ 20 ಲಕ್ಷ ಅನ್ನೋ ರೀತಿಗೆ ಅವರ ಖರ್ಚಿಗೆ ಅಂತ ಹೇಳಿ ಆ ಹಣವನ್ನ ತೆಗೆದಿದ್ರು. ಇನ್ನು ಅನುಮಾನದ ಮೇಲೆ ಆ ಮನೆ ಬಳಿ ಹೋಗ್ತಾರೆ ಪೊಲೀಸರು. ಮನೆ ಬಾಗಿಲು ಒಡೆದು ನೋಡಿದಾಗ ಹಣದ ಮೂಟೆನೇ ಪತ್ತೆ ಆಗತ್ತೆ. ಅಲ್ಲಿ ಹಣ ನೋಡಿ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ತಕ್ಷಣವೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಆ ಹಣವನ್ನ ರಿಕವರಿ ಮಾಡಿದ್ದಾರೆ ಪೊಲೀಸರು. ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರೋಡೆಗೆ ಇನೋವಾ ಕಾರು ಬಳಕೆಯಾಗಿತ್ತಲ್ಲ ಮೊನ್ನೆ, ಅದರಲ್ಲೂ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿತ್ತು. ತಾವು RBIನ ಅಧಿಕಾರಿಗಳು ಅಂತ ಹೇಳಿ ಆ ಒಂದು ಕಾರನ್ನ ಇವರು ಅಡ್ಡಗಟ್ಟಿದ್ರು. ಸೊ ಆ ಒಂದು ಕಾರು ಯಾರು ಕೊಡಿಸಿದ್ದು, ಯಾವ ರೀತಿಯಾಗಿ ಈ ಒಂದು ಕಾರನ್ನ ಬಳಕೆ ಮಾಡಲಾಗ್ತಿತ್ತು ಅಂತ ನೋಡೋದಾದ್ರೆ, ಇನೋವಾ ಕೊಡಿಸಿರೋದೇ ಈ ದರೋಡೆಕೋರರಿಗೆ ಕಾನ್ಸ್ಟೇಬಲ್ ಅಣ್ಣಪ್ಪ. ಆತನೇ ಇನೋವಾ ವ್ಯವಸ್ಥೆಯನ್ನ ಮಾಡಿರೋದು. ಪೊಲೀಸ್ ಡ್ಯೂಟಿ ಇದೆ ಅಂತ ಹೇಳಿ ಬಾಡಿಗೆಗೆ ಈ ಇನೋವಾ ಕಾರನ್ನ ಆತ ಪಡ್ಕೊಂಡಿದ್ದ. ಬಾಣಸವಾಡಿ ನಿವಾಸಿಯಿಂದ ಕಾರನ್ನ ಅಣ್ಣಪ್ಪ ಪಡೆದಿದ್ದ. ಝೇವಿಯರ್ ಮತ್ತು ಗೋಪಿಗೆ ಆ ನಂತರ ಕಾರನ್ನ ಕೊಟ್ಟಿರ್ತಾನೆ ಈ ಒಂದು ಪೇದೆ ಅಣ್ಣಪ್ಪ. ಕಾರಿನ ಹಿಂಬದಿಯಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಸ್ಟಿಕ್ಕರ್ ಅನ್ನ ಕೂಡ ಅಂಟಿಸಿದ್ರೆ ಯಾರಿಗೂ ಅದು ಅನುಮಾನ ಬರಲ್ಲ ಅಂತ ಹೇಳಿ RBI ಸೋಗಿನಲ್ಲಿ ದರೋಡೆ ಮಾಡೋದಕ್ಕೆ ಸ್ಟಿಕ್ಕರ್ ಅನ್ನ ಅಂಟಿಸಿದ್ರು. ವಿಚಾರಣೆಯ ವೇಳೆ ಈ ದರೋಡೆಯ ಗುಟ್ಟನ್ನ ಬಿಚ್ಚಿಟ್ಟಿದೆ ಗ್ಯಾಂಗ್. 7 ಕೋಟಿ 11 ಲಕ್ಷ ರೂಪಾಯಿಯಲ್ಲಿ ಈಗ 81 ಲಕ್ಷ ಮಿಸ್ಸಿಂಗ್ ಆಗಿದ್ದು, ಆರೋಪಿ ದಿನೇಶ್ ಬಳಿ ಇದೆ ಉಳಿದ ಹಣ. ಎಸ್ಕೇಪ್ ಆದ ದಿನೇಶ್ಗಾಗಿ ಇದೀಗ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 7 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು ಉಳಿದ 2 ಆರೋಪಿಗಳಿಗಾಗಿ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ 7 ಕೋಟಿ 11 ಲಕ್ಷದಲ್ಲಿ 81 ಲಕ್ಷ ಮಿಸ್ಸಿಂಗ್ ಆಗಿದ್ದು, ಆ ಒಂದು ಹಣ ಆರೋಪಿ ದಿನೇಶ್ ಬಳಿ ಇದೆ ಅನ್ನುವಂತಹ ಒಂದು ಅನುಮಾನ. ಅದರ ಜೊತೆಗೆ ಈಗಾಗಲೇ ಬೇರೆ ಏನು ಆರೋಪಿಗಳಿದಾರಲ್ಲ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇವರು ಬಾಯ್ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ದಿನೇಶ್ ಎಲ್ಲಿದ್ದಾನೆ, ಆತ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ದರೋಡೆ ಪ್ರಕರಣದ ಇನ್ನಷ್ಟು ಮಾಹಿತಿ ಲಭ್ಯವಾಗಿದೆ ನ್ಯೂಸ್ 18 ಕನ್ನಡಕ್ಕೆ. ಮೊದಲು ಆರೋಪಿ ರವಿಯ ಊರಿಗೆ ಹೋಗಿದ್ರು. ಚಿತ್ತೂರಿನ ರಕ್ತ ಚಂದನ ಇದ್ದ ಕಾಡಿಗೆ ಹೋಗಿದ್ರು ಈ ಆರೋಪಿಗಳು. ಕಾಡಿನಲ್ಲಿ ರವಿ, ರಾಕೇಶ್, ನೆಲ್ಸನ್, ನವೀನ್, ಝೇವಿಯರ್ ಸೇರಿದಂತೆ 6 ಜನ ಕಾಡಿಗೆ ಹೋಗಿದ್ರು. ಕಾಡಲ್ಲಿ ಬಿಯರ್ ಕುಡಿದು ಪಾರ್ಟಿ ಕೂಡ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ನಮ್ಮನ್ನ ಹುಡುಕ್ತಾರೆ ಪೊಲೀಸರು ಅನ್ನೋದು ಕೂಡ ಗೊತ್ತಿರುತ್ತೆ. ಅದು ನಾವು ಸಿಕ್ಕಾಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಕಾಡಿಗೆ ಹೋಗಿರ್ತಾರೆ, ಅಲ್ಲಿ ಪಾರ್ಟಿ ಕೂಡ ಮಾಡಿರ್ತಾರೆ. 4 ಬೆಟ್ಟಗಳ ನಡುವೆ ಹೋಗಿ ಕೂತಿತ್ತು ಈ ಗ್ಯಾಂಗ್. ಕಾರಲ್ಲಿದ್ದ GPS ಕೊಟ್ಟಿತ್ತು ಪೊಲೀಸರಿಗೆ ಮಾಹಿತಿ. GPS ಬಗ್ಗೆ ಪೊಲೀಸರ ಮುಂದೆನೆ ಅಣ್ಣಪ್ಪ ಬಾಯ್ಬಿಟ್ಟಿದೆ. ಯಾಕಂದ್ರೆ ಆತನ ಚಲನವನ್ನ ಗಮನಿಸಿದಂತಹ ಪೊಲೀಸರಿಗೆ ಆತನ ಮೇಲೆ ಫಸ್ಟ್ ಅನುಮಾನ ಬರುತ್ತೆ. ಯಾಕೆ ಈತ ಕೇಸ್ ಬಗ್ಗೆ ಕೇಳ್ತಾ ಇದ್ದಾನೆ, ಇಷ್ಟೊಂದು ಎನ್ಕ್ವೈರಿ ಮಾಡ್ತಾ ಇದ್ದಾನೆ, ಈ ಒಂದು ಕೇಸ್ಗೂ ಆತನಿಗೂ ಯಾವುದೇ ಸಂಬಂಧ ಇಲ್ಲ, ಆತನ ಸ್ಟೇಷನ್ನೇ ಬೇರೆ, ನಮ್ಮ ಸ್ಟೇಷನ್ನೇ ಬೇರೆ, ಇಷ್ಟೆಲ್ಲ ವಿಚಾರಣೆ ಮಾಡ್ತಾನಲ್ಲ ಅಂತೇಳಿ ಆತನನ್ನೇ ಅನುಮಾನಗೊಂಡು ಆತನನ್ನೇ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆನಂತರ ಆತನೇ ಬಾಯಿ ಬಿಡ್ತಾನೆ ಇದರಲ್ಲಿ ಏನೇನು ಆಯಿತು, ಹೇಗೆ ಏನು ಅಂತ ಅನ್ನೋದ್ರ ಬಗ್ಗೆ. ಆ ಸಂದರ್ಭದಲ್ಲಿ ಕಾರಲ್ಲಿ ಅಂದರೆ ಈ ಒಂದು ವೆಹಿಕಲ್ ಬಲ್ಲಿ GPS ಇತ್ತು ಅನ್ನೋದ್ರ ಬಗ್ಗೆ ಅಣ್ಣಪ್ಪನೇ ಅಲ್ಲಿ ಬಾಯನ್ನು ಕೂಡ ಬಿಡ್ತಾನೆ. ಪೊಲೀಸರಿಗೆ ಈ ಒಂದು GPS ಸಹಾಯದಿಂದ ಅವರನ್ನ ಹುಡುಕುವ ಕೆಲಸ ಕೂಡ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಒಂದು ಕಡೆ ಈ ಹಣವನ್ನ ದರೋಡೆ ಮಾಡಿದ ಬಳಿಕ ಹಣವನ್ನ ಬಚ್ಚಿಟ್ಟಿರುವಂಥದ್ದು ಪಾಳು ಒಂದು ಮನೆಯಲ್ಲಿ ಅನ್ನೋದ್ರ ಜೊತೆಗೆ ಈ ಒಂದು ಪ್ಲಾನ್ ಅನ್ನ ಯಾರು ಮಾಡಿದ್ರು, ಯಾವ ರೀತಿಯಾಗಿ ಈ ಪ್ಲಾನ್ ಅನ್ನ ಅವರು ಸಕ್ಸಸ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿದ್ರು, ಜೊತೆಗೆ ಎಲ್ಲೆಲ್ಲಿ ಹೋಗಿದ್ರು ಈ ಆರೋಪಿಗಳು? ನವಿತಾ, ಈ ಒಂದು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಪತ್ತೆ ಆಗ್ತದೆ. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಆರೋಪಿಗಳು
ಒಂದೊಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಪ್ರತಿ ಹಂತದಲ್ಲೂ ಕೂಡ ಪ್ಲಾನ್ ಅನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗ್ತಿದೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ GPS ಅವರನ್ನ ಎಲ್ಲ ಪ್ಲಾನ್ ಅನ್ನು ಕೂಡ ಉಲ್ಟಾ ಪಲ್ಟಾ ಮಾಡಿತ್ತು. ಅಂದ್ರೆ ಇನೋವಾ ಕಾರ್ನಲ್ಲಿ 7,11,00,000 ಹಣವನ್ನ ಇವ್ರು ದೋಚಿ ಎಸ್ಕೇಪ್ ಆಗ್ತಾರಲ್ಲ, ಮೊದಲು ಅವರು ತಮಿಳುನಾಡು ಕಡೆ ಹೋಗ್ತಿದೀವಿ ಅನ್ನೋ ರೀತಿ ಪೋಟ್ರೆ ಮಾಡಿ ನಂತರ ಆಂಧ್ರಕ್ಕೆ ಎಸ್ಕೇಪ್ ಆದ್ರೆ ಪೊಲೀಸರೆಲ್ಲರೂ ಕೂಡ ತಮಿಳುನಾಡು ಕಡೆ ಹೋಗಿ ಹುಡುಕಾಟ ಮಾಡ್ತಾರೆ, ನಾವು ತಪ್ಪಿಸ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೊಸೂರುವರೆಗೂ ಹೋಗಿ ಅಲ್ಲಿ ಡೈವರ್ಷನ್ ಅನ್ನ ಮಾಡಿಕೊಂಡು ಮತ್ತೆ ಅವರು ಹೊಸಕೋಟೆ ಮೂಲಕ ಭಟ್ರಳ್ಳಿ ಮೂಲಕ ಆಂಧ್ರವನ್ನ ತಲುಪುವಂತ ಕೆಲಸವನ್ನ ಮಾಡ್ತಾರೆ. ಆಂಧ್ರದ ಚಿತ್ತೂರಿನ ಬಳಿ ಹೋಗ್ತಾರೆ. ಚಿತ್ತೂರಿನ ಬಳಿ ಇರುವಂತಹ ಆರೋಪಿ ರವಿ ಅನ್ನುವಂತನ ಮನೆಗೆ ಮೊದಲು ಹೋಗ್ತಾರೆ. ಅಲ್ಲಿ ಅಂದ್ರೆ ಗುಡಿಪಾಲ ಅನ್ನುವಂಥ ಊರೇನಿದೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಒಂದು ಸಹಾಯದಿಂದ ಅಂದ್ರೆ ಆತನ ಸ್ನೇಹಿತನ ಸಹಾಯದಿಂದ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಚಿತ್ತಪಲ್ಲಿ ಅನ್ನುವಂಥ ಒಂದು ಕಾಡೇನಿದೆ, ದಟ್ಟ ಕಾಡಿರುತ್ತೆ. ಆ ಒಂದು ಕಾಡು ಒಳಗೆ ಆರೋಪಿಗಳು ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ಅಂದ್ರೆ ಇವರಿಗೆ ನಾವು ತಮಿಳ್ನಾಡಿಗೆ ಹೋಗಿದ್ದೀವಿ ಅಂತೇಳಿ ಪೊಲೀಸರು ಒಂದ್ ಕಡೆ ಹುಡುಕಾಟ ಮಾಡ್ತಿರ್ತಾರೆ. ಯಾಕಂದ್ರೆ ಪೊಲೀಸರು ಅವರನ್ನ ಹುಡುಕಾಟ ಮಾಡುವಂಥದ್ದು ಒಂದೇ ಒಂದು ಕ್ಲೂ ಇಂದ ಅಂದ್ರೆ CCTV ಫುಟೇಜ್ಗಳನ್ನ ಫಸ್ಟ್ ಹುಡುಕ್ತಾರೆ ಅಂತೇಳಿ ಆರೋಪಿಗಳು ಅಂದಾಜು ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಇವರು ಹೊಸೂರಿನ ರಸ್ತೆವರೆಗೂ ಹೋಗಿ ಅದಾದ್ಮೇಲೆ ಯಾವುದೇ ರೀತಿಯಾದಂತಹ ಟೋಲ್ ನಲ್ಲಿ ಕಾಣಿಸ್ಕೊಳ್ಳದಂತೆ ಭಟ್ರಳ್ಳಿ ಮೂಲಕ ಇವರು ಆಂಧ್ರಕ್ಕೆ ಎಸ್ಕೇಪ್ ಆಗಿರ್ತಾರೆ. ಇವರ ಒಂದು ಮೈಂಡ್ ನಲ್ಲಿ ಏನಂತಂದ್ರೆ ಅವರು ಪೊಲೀಸರೆಲ್ಲರೂ ಕೂಡ ತಮಿಳ್ನಾಡು ಕಡೆ ನಮ್ಮನ್ನ ಹುಡ್ಕೋದಕ್ಕೆ ಹೋಗಿರ್ತಾರೆ, ಆದ್ರೆ ನಾವು ಆಂಧ್ರ ಕಡೆ ಎಸ್ಕೇಪ್ ಆಗಿರ್ತೀವಿ ಅಂತೇಳಿ ಅವರು ಆಂಧ್ರ ಕಡೆ ಹೋಗಿರ್ತಾರೆ. ಚಿತ್ತೂರಿನ ಬಳಿ ಇರುವಂತಹ ಗುಡಿಪಾಲದಲ್ಲಿ ಕಾರ್ ನಿಲ್ಲಿಸ್ತಾರೆ. ಆ ಕಾರನ್ನ ಅಲ್ಲಿಗೆ ನಿಲ್ಲಿಸಿ ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಚಿತ್ತಪಲ್ಲಿ ಅನ್ನುವಂತ ಒಂದು ಕಾಡಿಗೆ ಹೋಗ್ತಾರೆ. ಅದೊಂದು ದೊಡ್ಡ ಕಾಡು ಇರುತ್ತೆ, ರಕ್ತ ಚಂದನ ಇರುವಂತ ಒಂದು 4-5 ಕಾಡು ಇರುತ್ತೆ. ಆ 4 ಕಾಡಿನ ಮಧ್ಯೆ ಇವರು ಹೋಗಿ ಅಲ್ಲಿ ಸೇಫ್ ಆಗಿ ಇರೋದಕ್ಕೆ ಅಂತ ಹೇಳಿ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಂದು ಮನೆ ಕೂಡ ಇರುತ್ತೆ. ಆ ಒಂದು ಮನೆಯಲ್ಲಿ ಇವರು ಪಾರ್ಟಿ ಮಾಡೋದಾಗಿರ್ಬೋದು, ಆ ಒಂದು ಕಾಡಿನಲ್ಲಿ ಸುತ್ತಾಡಿದ್ರಾಯ್ತು. ಪೊಲೀಸರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಕ್ಲೂ ಸಿಗೋದಿಲ್ಲ. ಜೊತೆಗೆ ಇವರು ಟೆಕ್ನಿಕಲ್ ಸಪೋರ್ಟ್ ಇಂದ ನಮ್ಮನ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಕಾಡಿನಲ್ಲಿ ಮೊಬೈಲ್ ನೆಟ್ವರ್ಕಿಂಗ್ ಕೂಡ ಸಿಗೋದಿಲ್ಲ. ಹೀಗಾಗಿ ನಾವು ಒಂದಷ್ಟು ದಿನ ಈ ಕಾಡಿನಲ್ಲಿ ತಲೆಮರೆಸ್ಕೊಳ್ಬಹುದು. ಅದಾದ್ಮೇಲೆ ಒಂದಷ್ಟು ದಿನ ಎಲ್ಲವೂ ಕೂಡ ತಣ್ಣಗಾದ್ಮೇಲೆ ನಾವು ಬೇರೆ ಬೇರೆ ಕಡೆ ಹೋಗಿ ಸೆಟ್ಲ್ ಆದ್ರಾಯ್ತು ಅಂತೇಳಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ GPS ಕೊಟ್ಟಿದ್ದಂತ ಕ್ಲೂನಿಂದ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ 7 ಜನ ಆರೋಪಿಯನ್ನ ಬಂಧಿಸಲಾಗಿದೆ. ಉಳಿದ ಓರ್ವ ಆರೋಪಿ ದಿನೇಶ್ ಎಂಬಾತ 80 ಲಕ್ಷದ ಸಮೇತ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಆತನಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ನವಿತಾ, ಥ್ಯಾಂಕ್ ಯು.